ರಾಜ್ಯಸಭೆ ಚುನಾವಣೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಈಗ ನಾನು ಚರ್ಚೆ ಮಾಡ್ತಾ ಇದ್ವಿ. ಈಗ ನೇರವಾಗಿ ನಾನು ವೆಂಕಟೇಶ್ ದೊಡ್ಡೇರಿ ಬಿಜೆಪಿ ರಾಜ್ಯ ವಕ್ತಾರರನ್ನ ಮಾತನಾಡಿಸ್ಬಿಡ್ತೀನಿ. ವೆಂಕಟೇಶ್ ಸರ್, ನಾವು ಗಮನಿಸಿದ ಹಾಗೆ ಈ ಚುನಾವಣೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಅವರಿಗೆ ಮತ್ತು NDA ಏನು ಮೈತ್ರಿ ಇದೆಯಲ್ಲ, ಒಬ್ಬರನ್ನ ಎಕ್ಸ್ಟ್ರಾ ನಿಲ್ಲಿಸಿದ್ರೆ ಅದು ಸಾಧ್ಯ ಇಲ್ಲ, ನಮ್ಮ ಹತ್ರ ಅಷ್ಟು ಸ್ಥಾನಗಳಿಲ್ಲ ಗೆಲ್ಲಿಸೋದಕ್ಕೆ ಅಂತ ಹೇಳಿ. ಆದರೂ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದಾರಲ್ಲ ಸರ್, ಏನು ಪ್ಲಾನ್ ನಿಮ್ಮದು? ನನ್ನ ಕ್ವಶನ್ ನಿಮ್ಗೆ ಏನಂದ್ರೆ, ಎಸ್ ಐ ಅಗ್ರಿ, ಯು ಆಲ್ವೇಸ್, ನೀವು ಬಿಜೆಪಿ ಅವ್ರು ಯಾವಾಗಲೂ ಕ್ಲೈಮ್ ಮಾಡ್ತೀರಿ ನಾವು ಕಾಮನ್ ಪರ್ಸನ್ನು, ಜನಸಾಮಾನ್ಯರ ಕಾರ್ಯಕರ್ತರ ಪಾರ್ಟಿ ನಮ್ಮದು ಅಂತ. ಆ್ಯಂಡ್ ಅದನ್ನು ಪ್ರೂವ್ ಮಾಡಲಿಕ್ಕೆ ನೀವು ಜನಸಾಮಾನ್ಯರಿಗೆ, ನಿಮ್ಮ ಕಾರ್ಯಕರ್ತರಿಗೆ ಹುಡುಕಿ ಕೊಟ್ಟಿದ್ದು ವಿ ವಿಲ್ ಆಲ್ ಅಪ್ರಿಷಿಯೇಟ್, ದಟ್ ಇಸ್ ನೀಡ್ ಟು ಬಿ ಡನ್. ಅದರ ಮಧ್ಯೆ ಈಗ ಕುಪೇಂದ್ರ ರೆಡ್ಡಿ ಅವರನ್ನು ನೀವು ಸೆಕೆಂಡ್ ಅಭ್ಯರ್ಥಿಯಾಗಿ, ಎರಡನೇ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರಿ. ಅದು NDA ಅಭ್ಯರ್ಥಿಯಾಗಿ, ಇಟ್ ಈಸ್ ನಾಟ್ BJP ಅಭ್ಯರ್ಥಿ. ನಿಮ್ಮ ಹೈಕಮಾಂಡ್ ಹಾಕಿ ಕಳಿಸಿದಲ್ಲ, NDA. ಅದರಲ್ಲಿ ನೋಡಿದರೆ, ನೀವು ಫೋಟೋ ನೋಡಿದರೆ ಎರಡೂ ಜನ ನಿಮ್ಮ ವಿಜೇಂದ್ರ ಅವರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಮೂರು ಜನ ಹೋಗಿ ನಾಮಪತ್ರವನ್ನು ಸಲ್ಲಿಸ್ತೀರಿ. ಅಂದರೆ ಇಟ್ ಈಸ್ ಎ ಕಂಬೈನ್ಡ್ NDA ಇದು ಅಂತ. ನಾನು ಆಗಲೂ ಹೇಳಿದೆ, ವಾಜಪೇಯಿ ಅವರು ಒಂದು ಓಟಿಗೆ ಗವರ್ಮೆಂಟನ್ನೇ ಬಿಟ್ಟು ತೆರಳಿದ ಪಾರ್ಟಿ. ಈಗ ಇನ್ ವಾಟ್ ಸೆನ್ಸ್ ನೀವು ಕುಪೇಂದ್ರ ರೆಡ್ಡಿ ಅವರನ್ನು ಕರ್ಕೊಂಡು ಬಂದು ನಿಲ್ಲಿಸಿರೋದು? 6 ನಿಮಗೆ ಓಟು ಮತಗಳ ಕಡಿಮೆ ಇದ್ರೂ ನಿಮಗೆ, ಅಂದರೆ ವಿ ಕ್ಯಾನ್ ಬೈಟ್ ಔಟ್, ಅಥವಾ ಕಾಂಗ್ರೆಸ್ಸಲ್ಲಿದ್ದ ಅತೃಪ್ತ ಆತ್ಮಗಳು ಏನಾದರೂ ನಮ್ಮ ಕಡೆ ಬರ್ತವೆ ಅಂತನ, ಅಥವಾ ನೀವು ಏನೋ ಹೇಳ್ತಾ ಇದ್ರಲ್ಲ ಸಂಕ್ರಮಣ ಸ್ಟಾರ್ಟ್ ಆಗುತ್ತೆ ಅಂತ, ಈ ಸಂಕ್ರಮಣದ ಮುಹೂರ್ತವನ್ನು ನೀವು ರಾಜ್ಯಸಭೆ ಎಲೆಕ್ಷನಲ್ಲಿ ಇಟ್ಟಿದ್ರೆ ಯಾವ ರೀತಿಯಾಗಿ? ಭಾರತದ ಅತ್ಯಂತ ಪ್ರತಿಭಾನ್ವಿತ ಮತ್ತು ಅತ್ಯಂತ ಒಂದು ಸಂಸದೀಯ ಪಟುಗಳಾದಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಾರೆ. ಶಾಸನಸಭೆಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಮರ್ಪಕರು, ದಕ್ಷರು ಇದ್ದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಒಳ್ಳೆಯ ಕಾನೂನುಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಅದರ ಒಂದು ಇದನ್ನು ಗುರಿಯಾಗಿಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸಾಮಾನ್ಯ ಕಾರ್ಯಕರ್ತರನ್ನ ಹುಡುಕಿ ಅವರ ಒಂದು ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ನೋಡಿ ನಾವು ಅವ್ರನ್ನ ನೇಮಕಾತಿಯನ್ನು ಮಾಡೋದಾಗಲಿ, ಅಥವಾ ಅವ್ರನ್ನ ಶಾಸನಸಭೆಗೆ, ರಾಜ್ಯಸಭೆಗೆ ಅಥವಾ ಲೋಕಸಭೆಗೆ ಕಳಿಸೋಂಥದ್ದನ್ನು ನೋಡ್ತಿದ್ದೀರಿ. ನಾನೊಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಒಬ್ಬ MLC ಅವರು ಶ್ರೀಮತಿ ಹೇಮಲತಾ ಅವ್ರನ್ನ ಮಾಡಲಾಯಿತು. ಅವ್ರಿಗೆ ಪಾಪ ಅಲ್ಲಿಂದ ಬರಲಿಕ್ಕಿರಲಿಲ್ಲ. ಅವ್ನು ಹೆಲಿಕಾಪ್ಟರ್ ಕರ್ಕೊಂಡು ಬಂದು, ನಾವು BJP ಆಫೀಸಿಗೆ ಕರ್ಕೊಂಡು ಬಂದು ಅವ್ರಿಗೆ ನಿಮ್ಮ ಅಸೆಟ್ ಏನಿದೆ ಕೊಡಿ ಅಂತ ಹೇಳಿದ್ವಿ. ಅವರು ಪ್ರೊಫೆಸರ್ ಆಗಿದ್ದವರು. ಪಾಪ ಅವ್ರದ್ದೆಲ್ಲ ಏನೆಲ್ಲ ಮಾಡಿದ್ರು ಕೂಡ, ನಾನೇ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೆ ಅವತ್ತು, ಏನೆಲ್ಲ ಮಾಡಿದ್ರು ಕೂಡ 1.5 ಲಕ್ಷ ಅವ್ರಿಗೆ ಅಸೆಟ್ ಮುಂದೆ ಹೋಗಲೇ ಇಲ್ಲ. ಅಂಥ ಒಂದು ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಮಾಡುವಂಥದ್ದು ನಮ್ಮ BJP ಸರ್ಕಾರ, ಹಾಗೆಯೇ BJP ಪಾರ್ಟಿ. ಹಾಗೆಯೇ ಇವತ್ತು ನಮ್ಮ BJP ಪಕ್ಷದಿಂದ ಸಾಮಾನ್ಯ ಕಾರ್ಯಕರ್ತರಾದಂಥ ಸನ್ಮಾನ್ಯ ಶ್ರೀ ನಾರಾಯಣ ಸಾಹೇಬ್ ಬಾಂಡೆಅಗ್ಗಿ ಅವ್ರನ್ನ ಮಾಡಿದ್ದಾರೆ. ಅವರು ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರು. ಅದು ನಮ್ಮ ಒಂದು BJPಯ ಹೆಮ್ಮೆ. ಈಗ ಮೈತ್ರಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಅವ್ರದ್ದೇ ಆದಂಥ ಒಂದು ಸ್ನೇಹ ಬಳಗವನ್ನು ಇಟ್ಕೊಂಡಿದ್ದಾರೆ ಎಲ್ಲ ಪಕ್ಷದಲ್ಲಿ ಕೂಡ. ಅವರು ಕೂಡ ಬಹಳಷ್ಟು ರಾಜಕಾರಣದಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು 4 ಓಟುಗಳು ಮಾತ್ರ ಅವಶ್ಯಕತೆ ಇದೆ. ಹಾಗಾಗಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ JDS ಮತ್ತು BJP ಅಭ್ಯರ್ಥಿನ ಹಾಕಿದ್ದಾರೆ. ಅವರು ಜನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟನ್ನು ಮಾಡ್ತಾರೆ. ಯಾವ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲಿ ಈಗ ಏನಾಗಿದೆ, ಕರ್ನಾಟಕ ಆತ್ಮಸಾಕ್ಷಿಯಲ್ಲಿ ಬರುತ್ತೆ. ವಿಪ್ ಆದ್ಮೇಲೆ, ವಿಪ್ ಪಾರ್ಟಿ ಆದ್ಮೇಲೆ ಆತ್ಮಸಾಕ್ಷಿಯ ಮೇಲೆ ಮತ ಗೊತ್ತಾಗುತ್ತೆ ಏನಾಗಿದೆ. ಈಗ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಯಾವ ಶಾಸಕರಿಗೆ ಅನುದಾನವನ್ನು ಕೊಟ್ಟಿಲ್ಲ, ಒಂದು ಸಣ್ಣ ಕಾಮಗಾರಿ ಆಗಿಲ್ಲ, ಒಂದು 6,000 ಹಳ್ಳಿಗಳಿಗೆ ನೀರಿಲ್ಲ, 37 ಲಕ್ಷ ರೈತರಿಗೆ ಒಂದು ಪೈಸಾ ಕೂಡ ಇವತ್ತಿನವರೆಗೆ ಅದು ಇದಾಗಿಲ್ಲ. ಇಡೀ ರಾಜ್ಯವೇ ಬರಗಾಲದಲ್ಲಿದೆ. ಅಂಥ ಸಂದರ್ಭದಲ್ಲಿ ಇವರು ಹೋಗಿ ಡೆಲ್ಲಿನಲ್ಲಿ ಹೋಗಿ ಕೂತು ನಮ್ಮ ಮತ, ನಮ್ಮ ಹಕ್ಕು ಹಾಗೆ ಅಂತ ಹೇಳ್ಕೊಂಡು ಬಂದರು. ಆದರೆ ಇವ್ರು ಮಾಡಿದ್ದೇನು, ಇವತ್ತು ಕರ್ನಾಟಕಕ್ಕೆ ನಮಗೆ ಬರಬೇಕು ಅಂತ ಹೇಳಂಥವ್ರು ಕರ್ನಾಟಕದ ಅಲ್ಲದವ್ರನ್ನ ಕರ್ಕೊಂಡು ಬಂದು ಒಬ್ಬ ದಲಿತರೇ ಆಗಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ಸ್ ಶ್ರೀ ಹನುಮಂತಯ್ಯನವ್ರನ್ನ ತೆಗೆದು ಅವ್ರ ಜಾಗಕ್ಕೆ ಕೇಂದ್ರದಲ್ಲಿ ಇರ್ತಕ್ಕಂಥ ಒಬ್ಬ ಬಿಸ್ನೆಸ್ ಮ್ಯಾನ್ನ ಕರ್ಕೊಂಡು ಮಾಡ್ತಾರೆ ಅಂತಂದರೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ ಯಾವ ನೈತಿಕ ಹಕ್ಕಿದೆ ನನ್ನ ಏನು ಟ್ಯಾಕ್ಸು ನನ್ನ ಹಕ್ಕಂತ ಕೇಳಿಕೆ ಅವ್ರಿಗೆ ಏನು ಹಕ್ಕಿದೆ ಅನ್ನೋ ಒಂದು ಪ್ರಶ್ನೆನ ನಾನೇ ಕೇಳ್ತಾ ಇಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ತ ಕನ್ನಡಿಗರು ಈ ಪ್ರಶ್ನೆನ ಕೇಳ್ತಿದ್ದಾರೆ.